ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 39. ಅಂದು ರಾತ್ರಿ ನಿನಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ, ಒಂದು ಆಯ್ಕೆ ಮಾಡ್ಕೊ. ಅವನ ಕೈಯಲ್ಲಿ 2 ಗಿಫ್ಟ್ ಪ್ಯಾಕೆಟ್ಗಳಿದ್ದುವು. ಸಂಸ್ಕೃತಿ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಅವನ ಕೈಗಿತ್ತಳು. ಇನ್ನೊಂದನ್ನು ಅವನು ಲಾಕರ್ ಒಳಗೆ ಇಟ್ಟ. ಮೊದಲ ರಾತ್ರಿಯ ಗಿಫ್ಟ್ ಅದು ಎಂದು ಅವಳಿಗೆ ಅರ್ಥವಾಗಿತ್ತು. ಮನೆಗೆ ಬಂದ ನೆಂಟರು ಸಂಸ್ಕೃತಿ ಮಾಡಿದ ಅಡುಗೆಯನ್ನು ಹೊಗಳುತ್ತಾ ಊಟ ಮಾಡಿದ್ದರು. ಸಂಸ್ಕೃತಿಯ ಊಟ ಆಗಿರಲಿಲ್ಲ. ಸಹನಾ ಅವರು ವಿಚಾರಿಸಿಕೊಂಡರು, ನಿಂಗೆ ಹಸಿವಾಗಲ್ವಾ? ನೀನು ಊಟ ಮಾಡಲ್ವಾ? ಅವರಿನ್ನೂ ಬಂದಿಲ್ಲ ಆಂಟಿ, ಅವರು ಬಂದ ಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ಮದುವೆ ಆದಂದಿನಿಂದ ಅವರಿಬ್ಬರು ಒಟ್ಟಿಗೆ ಊಟ ಮಾಡುತ್ತಿದ್ದರು. ಮದುವೆ ಆದಾಗಿನಿಂದ ಸುಶಾಂತ್ ಎಂದು ಅವಳನ್ನು ಬಿಟ್ಟು ಊಟ ಮಾಡುತ್ತಿರಲಿಲ್ಲ. ಆದ್ದರಿಂದ ಅವಳು ಅವನಿಗಾಗಿ ಕಾಯುತ್ತಿದ್ದಳು. ಗಂಟೆ 3 ಕಳೆದಿದೆ, ನಿಂಗೆ ಹಸಿವಾಗಲ್ವಾ? ಅವನು ಅಲ್ಲಿ ಏನಾದರೂ ತಿಂದ್ಕೊಂಡು ಬರ್ತಾನೆ. ಅವನು ಬರಲಿಲ್ಲ ಅಂದರೆ ನೀನು ಊಟ ಮಾಡಲ್ವಾ? ಅವರು ಹೊರಟಿದ್ದಾರಂತೆ, ಬರ್ತೀನಿ ಅಂತ ಕರೆ ಮಾಡಿ ಹೇಳಿದಳು ಸಂಸ್ಕೃತಿ. ಅಷ್ಟರಲ್ಲಿ ಸುಶಾಂತ್ನ ಕಾರು ಬಂದಿತ್ತು. ಅವನು ಬಂದ ನೆಂಟರ ಬಳಿ ಕ್ಷಮೆ ಯಾಚಿಸಿದ. ಸಾರಿ, ಅರ್ಜೆಂಟ್ ಕಾಲ್ ಬಂದಿತ್ತು, ಅದಕ್ಕೆ ಕಸ್ಟಮರ್ನ ಅಟೆಂಡ್ ಆಗೋಕ್ಕೆ ಹೋಗಬೇಕಾಗಿ ಬಂತು. ನಿಮ್ದೆಲ್ಲ ಊಟ ಆಯಿತಾ? ವಿಚಾರಿಸಿಕೊಂಡ ಅವರನ್ನು. ನಮ್ದೆಲ್ಲ ಊಟ ಆಯಿತು, ಅವಳದಿನ್ನೂ ಊಟ ಆಗಿಲ್ಲ, ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ನಿನ್ನ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ, ಇಂಥ ಹೆಂಡತಿನ ಪಡೆಯೋಕೆ ಪುಣ್ಯ ಮಾಡಿದೀಯಪ್ಪ ಎಂದರು ಸಹನಾ ಅವರ ಅತ್ತೆ. ಸುಶಾಂತ್ ಸಂಸ್ಕೃತಿಯತ್ತ ನೋಡಿ ಕಣ್ಣು ಹೊಡೆದ. ಸಂಸ್ಕೃತಿಯ ಮುಖ ಕೆಂಪು ಕೆಂಪಾಯಿತು. ಅವರಿಬ್ಬರು ಊಟಕ್ಕೆ ಕೂರುವ ಮೊದಲೇ ಸಹನಾ, ಏನಾದರೂ ಹೆಲ್ಪ್ ಬೇಕಾದರೆ ಕರೀರಿ ಎಂದರು. ನೀವ್ಯಾರು ಅಲ್ಲಿಗೆ ಹೋಗದೇ ಇದ್ರೆ ಅದೇ ದೊಡ್ಡ ಹೆಲ್ಪ್ ಅವರಿಗೆ ಅಲ್ವೇನ್ರಿ ಎಂದು ನಕ್ಕರು ಸಹನಾ ಅವರ ಗಂಡ ಸುಧಾಕರ್. ಸಂಸ್ಕೃತಿ ನಾಚಿಕೊಂಡಳು. ಪರಿಚಯನೇ ಇಲ್ಲದೇ ಇರೋ ಹುಡುಗಿಗೆ ಎಲ್ಲರ ಮುಂದೆ ಕಿಸ್ ಮಾಡಿ ಅಲ್ವಾ ಹುಡುಗಿನ ಬುಟ್ಟಿಗೆ ಹಾಕ್ಕೊಂಡಿರೋದು. ಈಗ ಮದುವೆನೇ ಆಗೋಯ್ತಲ್ಲ, ಇನ್ನೆಂಥ ನಾಚಿಕೆ ಹೇಳಿದರು ಸಹನಾ. ನಾನು ನಿನ್ನ ಮಗನ್ನಲ್ವೇ ಹೇಳ್ತಿರೋದು, ಸೊಸೇನ. ಅವಳಿಗೆ ತುಂಬ ನಾಚಿಕೆ, ಮಾತು ಕಡಿಮೆ. ಆಗಿಂದ ಎಲ್ಲರೂ ಊಟ ಮಾಡು ಅಂದರೂ ಊಟಕ್ಕೆ ಕೂತ್ಕೊಳ್ಳೇ ಇಲ್ಲ ನೋಡು. ಗಂಡನ ಜೊತೆನೇ ಊಟ ಮಾಡೋದು ಅಂತ ಕೂತಿದ್ದಾಳೆ. ಅವನೇನೋ ಸ್ಪೆಷಲ್ ಆಗಿ ಕೊಡ್ತಾನೆ ಅನಿಸುತ್ತೆ, ಅದಕ್ಕೋಸ್ಕರ ಅವನಿಗೋಸ್ಕರ ಕಾಯ್ತಾ ಇದ್ದು. ಅವರಿಬ್ಬರು ರೊಮ್ಯಾನ್ಸ್ ಮಾಡಿಕೊಂಡು ಊಟ ಮಾಡಲಿ, ನಿಂಗೇನು ಕೆಲಸ ಅಲ್ಲಿ, ನೀನು ಈ ಕಡೆ ಬಾ. ಪತ್ನಿಯನ್ನು ಕರೆದರು ಸುಧಾಕರ್. ಅದೇನು ಸ್ಪೆಷಲ್ ಆಗಿ ಕೊಡ್ತಾನೋ ನನಗೂ ನೋಡಬೇಕು ಅನ್ನಿಸ್ತಾ ಇದೆ, ಸಹನಾ ಅವರು ರೇಗಿಸುತ್ತಿದ್ದರು. ಸುಶಾಂತ್ಗೆ ತನ್ನ ಪರ್ಸನಲ್ ಲೈಫನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಇಷ್ಟವಾಗುತ್ತಿರಲಿಲ್ಲ. ಪತ್ನಿಯೊಂದಿಗೆ ಕಳೆಯುವ ರಸಗಳಿಗೆಯನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಅವನಿಗೆ ಇಷ್ಟವೇ ಇಲ್ಲ. ಆದ್ದರಿಂದ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಬಂದು ರೂಮಲ್ಲಿ ಕೂರಿತು ಊಟ ಮಾಡಬೇಕೆಂದಿದ್ದರು ಇಬ್ಬರು. ಸಂಸ್ಕೃತಿ ತಟ್ಟೆಯಲ್ಲಿ ಬಡಿಸಿಕೊಳ್ಳುತ್ತಿದ್ದಳು. ಸುಶಾಂತ್ ಅವರಲ್ಲಿ ಹೇಳಿದ, ಈಗ ಬಂದೆ, ಫ್ರೆಶನಪ್ ಆಗಬೇಕು ಎಂದು ತನ್ನ ರೂಮಿನತ್ತ ಹೊರಟಿದ್ದ. ಸಂಸ್ಕೃತಿಯತ್ತ ತಿರುಗಿ, ಊಟ ತಗೊಂಡ್ಬಾ ಎಂದ. ಸುಧಾಕರ್ ಪತ್ನಿಯತ್ತ ನೋಡಿ ನಕ್ಕರು. ನಿಂಗಾಗಲೇ ಹೇಳಿದ್ದೆ, ಅದು ಅವರ ಪರ್ಸನಲ್ ಲೈಫ್, ಡಿಸ್ಟರ್ಬ್ ಮಾಡಬೇಡ ಅಂತ. ಸಂಸ್ಕೃತಿ 2 ತಟ್ಟೆಯನ್ನು ತಂದಿದ್ದಳು. ಸುಶಾಂತ್ ಪ್ರಶ್ನಾರ್ಥಕವಾಗಿ ನೋಡಿದಾಗ, ಇವತ್ತು ಐಟಮ್ಸ್ ಜಾಸ್ತಿ ಇದೆಯಲ್ಲ, ಒಂದು ತಟ್ಟೆಯಲ್ಲಿ ಹಿಡೀತಿಲ್ಲ, ಐಟಮ್ಸ್ ಬೇರೆ ಬೇರೆನೆ. ಊಟಕ್ಕೆ ನನಗೋಸ್ಕರ ಕಾಯಬೇಡ ಅಂದರೂ ಕಾಯ್ತಾ ಕೂತಿದ್ಯಲ್ಲ. ನಿನ್ನ ಜೊತೆ ಊಟ ಮಾಡೋಕ್ಕೆ ನನಗೂ ತುಂಬ ಖುಷಿನೇ, ಆದರೆ ನಿಂಗೆ ತುಂಬ ಹಸಿವಾಗ್ತಿತ್ತೋ ಏನೋ. ನಿನ್ನ ಕಾಯಿಸಿದ್ದಕ್ಕೆ ಸಾರಿ. ಒಂದೇ ತಟ್ಟೆಯಿಂದ ಇಬ್ಬರು ಪರಸ್ಪರ ತುತ್ತಿಟ್ಟು ಊಟ ಮಾಡಿಕೊಳ್ಳುತ್ತಿದ್ದರು. ಅವಳು ಅವನಿಗೆ ಕೊಡುವ ಪ್ರತಿ ತುತ್ತಿಗೂ ಒಂದೊಂದು ಮುತ್ತು ಸಿಗುತ್ತಿತ್ತು ಅವಳಿಗೆ. ಅಷ್ಟೇ ಮುತ್ತುಗಳನ್ನು ಅವಳಿಂದಲೂ ವಸೂಲು ಮಾಡಿಕೊಳ್ಳುತ್ತಿದ್ದ ಸುಶಾಂತ್. ಆಗ ಅತ್ತೆಯ ಮಾತಿನಿಂದ ಮನಸ್ಸಿಗಾದ ನೋವೆಲ್ಲ ಈಗ ಮಾಸಿ ಹೋಗಿತ್ತು ಸಂಸ್ಕೃತಿಗೆ. ಅವನ ಪ್ರೀತಿಯಲ್ಲಿ ಮಿಂದು ಪುನೀತಳಾಗಿದ್ದಳು ಸಂಸ್ಕೃತಿ. ನಿಂಗೇನು ತೊಂದರೆ ಆಗಲಿಲ್ಲ ತಾನೇ? ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀಯಾ ಹೇಳಿದವನು ಬಳಿಕ ಅವಳ ಮುಖವನ್ನು ಸೂಕ್ಷ್ಮವಾಗಿ ನೋಡುತ್ತಾ ಹೇಳಿದ, ಆದರೆ ನೀನೇನೋ ಬೇಜಾರು ಮಾಡಿಕೊಂಡಿದ್ದೀಯಾ? ನಾನು ಲೇಟಾಗಿ ಬಂದಿದ್ದಕ್ಕೆ ಬೇಜಾರಾ? ಅವಳೊಂದು ಚೂರು ನೊಂದುಕೊಂಡರೂ ಅವನು ಬೇಗ ಕಂಡುಹಿಡಿದು ಬಿಡುತ್ತಿದ್ದ. ಆಗ ಅತ್ತೆ ಎಲ್ಲರೆದುರು ತನ್ನನ್ನು ಅವಮಾನಿಸಿದ್ದಾರೆ ಎಂದು ಹೇಳಿದರೆ ಅವನು ಸಿಟ್ಟು ಮಾಡಿಕೊಳ್ಳಬಹುದು. ತಾಯಿ ಮಗನ ಮಧ್ಯೆ ಜಗಳ ತಂದಿಡುವುದು ಅವಳಿಗೆ ಬೇಕಿರಲಿಲ್ಲ. ಆದ್ದರಿಂದ ಆ ವಿಷಯವನ್ನು ಪ್ರಸ್ತಾಪಿಸಲೇ ಇಲ್ಲ ಸಂಸ್ಕೃತಿ. ತನ್ನದೇ ಆದ ಸಮಸ್ಯೆಯನ್ನು ಹೇಳಿಕೊಂಡಳು. ಸಂಸ್ಕೃತಿಗೆ ತಿಂಗಳ ಸಮಸ್ಯೆ ಇತ್ತು. ಅದರಿಂದ ಅವಳಿಗೆ ಹೊಟ್ಟೆ ನೋವು, ಬೆನ್ನು ನೋವು ತುಂಬ ಆಗುತ್ತಿತ್ತು. ಕೆಲವೊಮ್ಮೆ ಅವಳಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಅವಳು ಅದೇ ಕಾರಣವನ್ನೀಗ ಕೊಟ್ಟು ಬಿಟ್ಟಿದ್ದಳು. ನನಗೇನು ಬೇಜಾರಿಲ್ಲ, ಅದು ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕೆ. ಆಗ ನಾನು ಹೋಗಬೇಕಾದ್ರೆ ನಿಂಗೇನು ಇರಲಿಲ್ಲ ಅಲ್ವಾ? ಮತ್ತೆ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಯಿತಾ ಚಿನ್ನ?
ಅವಳನ್ನು ಪ್ರೀತಿಯಿಂದ ವಿಚಾರಿಸಿಕೊಂಡ ಸುಶಾಂತ್. ಇಲ್ಲ, ಈಗ ತಾನೇ ಸ್ಟಾರ್ಟ್ ಆಗಿರೋದು. ಆಗಲೇ ಶುರುವಾಗಿದ್ದರೆ ನನಗೆ ಈ ಕೆಲಸ ಎಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಹೇಳಿದಳು ಸಂಸ್ಕೃತಿ. ಇವರು ಊಟ ಮುಗಿಸಿ ಕೆಳಗೆ ಬರುತ್ತಿದ್ದಂತೆ ಬಂದ ನೆಂಟರೆಲ್ಲ ಹೊರಟು ನಿಂತಿದ್ದರು. ಸಂಸ್ಕೃತಿಗೆ ಬೆಳಗ್ಗಿನಿಂದ ಕೆಲಸ ಮಾಡಿ ತುಂಬ ಆಯಾಸವಾಗಿತ್ತು. ನೆಂಟರು ಹೋಗುತ್ತಿದ್ದಂತೆ ಅವಳು ಮತ್ತೆ ವಿರಮಿಸಿಕೊಂಡಳು. ಬೆಳಗ್ಗಿನಿಂದ ನಿಂತು ಕೆಲಸ ಮಾಡಿದ್ದರಿಂದಲೇನೋ ಕಾಲು ಸಿಡಿಯುತ್ತಿತ್ತು. ಸುಶಾಂತ್ ಅವಳ ಬಳಿ ಬಂದು ಕುಳಿತು ಅವಳ ಕಾಲು ಒತ್ತುತ್ತಾ ಕುಳಿತಿದ್ದ. ಸಂಸ್ಕೃತಿಗೆ ನಿದ್ದೆ ಬಂದಿತ್ತು. ಆದರೂ ಸುಶಾಂತ್ಗೆ ಅವಳನ್ನು ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ. ಅವಳ ಪಕ್ಕದಲ್ಲಿ ಮಲಗಿಕೊಂಡ. ಅದ್ಯಾವಾಗ ನಿದ್ದೆ ಆವರಿಸಿತೋ. ಏಳುವಾಗ ಗಂಟೆ 5:15 ಕಳೆದಿತ್ತು. ಇವತ್ತು ನೀನು ಇನ್ಯಾವ ಕೆಲಸ ಮಾಡೋಕ್ಕೆ ಹೋಗಬೇಡ, ರೆಸ್ಟ್ ತಗೋ. ಇವತ್ತು ಅಡುಗೆ ಯಾಕೆ, ಸವಿತಾ ಆಂಟಿ ನಂಗಾಗ ಸಿಕ್ಕಿದ್ರು. ಅಮ್ಮನೇ ಅವರತ್ರ ನಾವ್ಯಾರೂ ಮನೇಲಿ ಇರಲ್ಲ, ನೀವು ಇವತ್ತು ಬರೋದು ಬೇಡ ಅಂತ ಹೇಳಿದ್ರಂತೆ. ಅವರಿಗೆ ನನ್ನನ್ನು ನೋಡಿ ಆಶ್ಚರ್ಯ ಆಗಿತ್ತು. ನೀವೆಲ್ಲೂ ಹೋಗಿಲ್ವಾ ಅಂತ ಕೇಳಿದ್ರು. ನಿಂಗೆ ತೊಂದರೆ ಆಗಬೇಕು ಅಂತಾನೆ ಅಮ್ಮ ಅವರತ್ರ ಬರಬೇಡಿ ಅಂತ ಹೇಳಿದ್ದು. ಸದ್ಯ ಪರಿಸ್ಥಿತಿನ ಚೆನ್ನಾಗಿ ನಿಭಾಯಿಸಿದ್ದೀಯ, ವೆರಿ ಗುಡ್ ಚಿನ್ನ. ಅಮ್ಮ ನೀನು ನೋಯ್ಬೇಕು ಅಂತ ಬೇಕು ಅಂತಲೇ ಹೀಗೆ ಮಾಡ್ತಿರೋದು. ನಾವು ಹನಿಮೂನ್ಗೆ ಹೋಗ್ತೀವಲ್ಲ, ಆ ದಿನದಿಂದ ಬರೋಕೆ ಹೇಳಿದ್ದಾರೆ. ರಜಾ ದಿನದಲ್ಲಿ ನಾನೇನು ಕೆಲಸ ಮಾಡಲ್ಲ. ನಿಮ್ಮಮ್ಮನ ಮನೆಯಲ್ಲಿ ಅದೇ ಕ್ರಮ ಅಂತ ಅಂದ್ಬಿಡು. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ತಾಯಿಯ ವರ್ತನೆಯಿಂದ ಸುಶಾಂತ್ ನೊಂದುಕೊಂಡಿದ್ದ. ಆದ್ದರಿಂದ ಪತ್ನಿಗೆ ಹೇಳಿಕೊಡುತ್ತಿದ್ದ. ಅವಳ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಸಹಾಯ ಮಾಡುತ್ತಿದ್ದ. ಆರಾಧನಾ ಭಾವದಿಂದ ಅವನತ್ತ ನೋಡಿದಳು ಸಂಸ್ಕೃತಿ. ಅವಳು ಅವನತ್ತ ಹಾಗೆ ನೋಡುತ್ತಲೇ ಅವಳ ಕಣ್ಣುಗಳಿಗೆ ಅವನ ಒಲವಿನ ಕಾಣಿಕೆ ಸಿಕ್ಕಿತ್ತು. ರಾತ್ರಿ 12 ಗಂಟೆ ಸುಮಾರಿಗೆ ಸಂಸ್ಕೃತಿಗೆ ತಡೆಯಲಾರದ ಹೊಟ್ಟೆನೋವು, ಬೆನ್ನು ನೋವು ಕಾಣಿಸಿಕೊಂಡಿತ್ತು. ನೋವು ತಡೆಯಲಾರದೆ ಒದ್ದಾಡುತ್ತಿದ್ದಳು ಸಂಸ್ಕೃತಿ. ಅವಳಿಗೆ ಕಷಾಯ ಮಾಡಿ ಕೊಡಬೇಕಾಗಿತ್ತು. ಕಷಾಯ ಹೇಗೆ ಮಾಡೋದು ಅಂತ ಹೇಳು, ನಾನು ಮಾಡಿ ತಂದುಕೊಡ್ತೀನಿ, ಹೇಳಿದ ಸುಶಾಂತ್. ಜೀರಿಗೆ, ಓಂಕಾಳು ಮತ್ತು ಬೆಲ್ಲ ಹಾಕಿ ಕಷಾಯ ಮಾಡಬೇಕು. ಹೇಗೆ ಮಾಡುವುದು ಎಂದು ಸಂಸ್ಕೃತಿ ಅವನಿಗೆ ಹೇಳಿಕೊಟ್ಟಳು. ಅವನಿಗೆ ಓಂಕಾಳು ಸಿಕ್ಕಿರಲಿಲ್ಲ. ತಾಯಿಯ ಬಳಿ ಕೇಳಿದರೆ ಅವರು ಬಂದು ತೆಗೆದುಕೊಟ್ಟಿರಲಿಲ್ಲ. ಸಂಸ್ಕೃತಿಯ ಬಗ್ಗೆ ಅವರಿಗಿರುವ ಅಸಮಾಧಾನವನ್ನು ಈ ರೀತಿ ತೋರಿಸಿಕೊಳ್ಳುತ್ತಿದ್ದರು. ಅವನು ಹುಡುಕಿ ಕೊನೆಗೂ ಓಂಕಾಳು ಸಿಕ್ಕಿತ್ತು. ಅವನು ಕಷಾಯ ಮಾಡಿ ಕೊಟ್ಟಿದ್ದ ಸಂಸ್ಕೃತಿಗೆ. ಸಂಸ್ಕೃತಿಯನ್ನು ತನ್ನ ಎದೆಗಾನಿಸಿಕೊಂಡು ಕೂರಿಸಿ ಕಷಾಯ ಕುಡಿಸಿದ. ಕಷಾಯ ಕುಡಿದು ಸ್ವಲ್ಪ ಹೊತ್ತಿಗೆ ಅವಳ ನೋವು ಕಡಿಮೆಯಾಗಿತ್ತು. ಅವಳು ನಿದ್ದೆ ಮಾಡುವವರೆಗೂ ಅವನು ಅವಳ ಪಕ್ಕದಲ್ಲಿ ಕೂತು ಅವಳ ನೋಯುತ್ತಿದ್ದ ಬೆನ್ನಿಗೆ ನೋವಿನ ಎಣ್ಣೆ ಹಚ್ಚಿ ನೀವುತ್ತಲೇ ಇದ್ದ. ನಿಮ್ಮ ಕೈಯಲ್ಲಿ ಮಾಂತ್ರಿಕ ಶಕ್ತಿ ಇದೆ ಅನಿಸುತ್ತೆ. ನೀವು ಬೆನ್ನು ನೀವ್ತಾ ಇದ್ರೆ ನೋವು ತುಂಬ ಕಡಿಮೆ ಆಗುತ್ತೆ ನನಗೆ, ಎಂದಿದ್ದಳು ಸಂಸ್ಕೃತಿ. ಮರುದಿನ ರಾಜಾರಾಮ್ ಅವರು ಮಗನಲ್ಲಿ ವಿಚಾರಿಸಿಕೊಂಡಿದ್ದರು. ಯಾಕೆ ಕೃತಿಗೆ ಹುಷಾರಿಲ್ವಾ, ಏನಾಗ್ತಿದೆ, ಮತ್ತೆ ಈಗ ಹೇಗಿದ್ದಾಳೆ, ಡಾಕ್ಟರ್ ಹತ್ರ ಹೋಗಬೇಕಾ? ಹಿಂದಿನ ದಿನ ಅವನು ತಾಯಿಯನ್ನೆಬ್ಬಿಸಿ ಅವಳಿಗೆ ಹೊಟ್ಟೆ ನೋವು ಎಂದಿದ್ದು ಅವರಿಗೆ ಗೊತ್ತಾಗಿತ್ತು. ಆದ್ದರಿಂದ ವಿಚಾರಿಸಿಕೊಂಡಿದ್ದರು ಸೊಸೆಯನ್ನು. ಅವರು ಸಂಸ್ಕೃತಿ ಎಂದು ಕರೆಯುತ್ತಿರಲಿಲ್ಲ, ಕೃತಿ ಎಂದೇ ಕರೆಯುತ್ತಿದ್ದುದು. ಹಾಗೇನಿಲ್ಲಪ್ಪ, ಅದು ಅವಳ ಮಾಮೂಲಿ ಪ್ರಾಬ್ಲಮ್, ಸ್ವಲ್ಪ ಹೊಟ್ಟೆ ನೋವು, ಬೆನ್ನು ನೋವು ಅಷ್ಟೇ. ನಿನ್ನೆ ರಾತ್ರಿ ಕಷಾಯ ಮಾಡಿಕೊಟ್ಟೆ, ಈಗ ಸರಿ ಹೋಗಿದ್ದಾಳೆ, ನಿದ್ದೆ ಮಾಡ್ತಾ ಇದ್ದಾಳೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತಾಳೆ, ಬೇಕೆಂದೇ ಹಾಗೆ ಹೇಳಿದ್ದ. ತಾಯಿ ಅವಳಲ್ಲಿ ಕೆಲಸ ಹೇಳುವುದು ಬೇಡ ಎಂಬುದು ಅವನ ಉದ್ದೇಶವಾಗಿತ್ತು. ಅಂದು ಬೆಳಗಿನ ಅಡಿಗೆ ಕೆಲಸವೆಲ್ಲ ಸುಮನಾ ಅವರ ಪಾಲಿಗೆ ಬಂದಿತ್ತು. ಅವರು ಸಿಡಿಮಿಡಿಗೊಂಡಿದ್ದರು. ತಾವೆಲ್ಲ ಕೆಲಸ ಮಾಡಬೇಕೆಂದು ಗೊತ್ತಾಗುತ್ತಲೇ ಅವರು ಸವಿತಾಗೆ ಕಾಲ್ ಮಾಡಿ ಅಡಿಗೆ ಕೆಲಸಕ್ಕೆ ಕರೆಸಿಕೊಂಡು ಬಿಟ್ಟಿದ್ದರು. ಸುಶಾಂತ್ ಉಕ್ಕಿ ಬಂದ ನಗುವನ್ನು ಬಲವಂತದಿಂದ ತಡೆ ಹಿಡಿದುಕೊಂಡಿದ್ದ. ಸಂಸ್ಕೃತಿ ತುಂಬ ಇನ್ನೋಸೆಂಟ್, ಬರೀ ಪಾಪದ ಹುಡುಗಿ. ಆದ್ದರಿಂದ ಅವಳು ಅತ್ತೆಗೆ ಎದುರಾಡುತ್ತಿರಲಿಲ್ಲ. ಅವರು ಏನು ಹೇಳಿದರೂ ಅದನ್ನೆಲ್ಲ ಮಾಡಿಕೊಂಡು ಹೋಗುತ್ತಿದ್ದಳು. ತನಗೆ ಕಷ್ಟವಾಗುತ್ತಿದೆ ಎಂದು ಅಸಮಾಧಾನವನ್ನು ತೋರಿಸುತ್ತಿರಲಿಲ್ಲ. ಆದರೆ ಸುಶಾಂತ್ ಹಾಗಲ್ಲ. ಪರಿಸ್ಥಿತಿಯನ್ನು ತನಗೆ ಬೇಕಾದಂತೆ ಬದಲಾಯಿಸಿಕೊಳ್ಳುತ್ತಿದ್ದ. ಹಂಸಿನಿ ಈಗ ರಜಾ ಇದ್ದರೂ ಮೈಸೂರಿಗೆ ಬರುತ್ತಿರಲಿಲ್ಲ. ಅವಳು ಬೆಂಗಳೂರಿನಲ್ಲಿ ಹೇಮಂತ್ ಜೊತೆ ಸುತ್ತಾಡುತ್ತಿದ್ದಳು. ಮತ್ತೆ 4 ದಿನಗಳು ಕಳೆದವು. ಅಂದು ರಾತ್ರಿ ಸುಶಾಂತ್ ಸಂಸ್ಕೃತಿಯ ಬಳಿ ಹೇಳಿದ, ಇವತ್ತು ನಿನಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ, ಒಂದು ಆಯ್ಕೆ ಮಾಡ್ಕೋ. ಅವನ ಕೈಯಲ್ಲಿ 2 ಗಿಫ್ಟ್ ಪ್ಯಾಕೆಟ್ಗಳಿದ್ದವು. ಸಂಸ್ಕೃತಿ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಅವನ ಕೈಗಿತ್ತಳು. ಇನ್ನೊಂದನ್ನು ಅವನು ಲಾಕರ್ ಒಳಗಿಟ್ಟ. ಇಂದು ಅವನು ಅವಳ ಪರ್ಮಿಷನ್ ಕೇಳಿದ್ದ. ಅವನು ವಿತ್ ಯುವರ್ ಪರ್ಮಿಷನ್ ಎಂದು ಕೇಳುತ್ತಿದ್ದಾನೆ ಎಂದರೆ ಅದು ಪರ್ಪಲ್ ಕಲರ್ ಸ್ಟೋನ್ ಜ್ಯುವೆಲರಿ ಗಿಫ್ಟ್ ಎಂದು ಅವಳಿಗೆ ಗೊತ್ತಾಗಿತ್ತು. ಆದರೆ ಅದರೊಳಗೆ ಏನಿದೆ ಎಂಬುದು ಅವಳಿಗೆ ಗೊತ್ತಾಗಲಿಲ್ಲ. ಸಂಸ್ಕೃತಿಗೆ ಅವನ ಇಂಗಿತ ಅರ್ಥವಾಗಿತ್ತು. ಅವಳ ಪರ್ಮಿಷನ್ ಇಲ್ಲದೆ ಅವನು ಅವಳ ಕಿರುಬೆರಳನ್ನು ಸೋಕುತ್ತಿರಲಿಲ್ಲ. ಅವಳಿಗೆ, ಅವಳ ಭಾವನೆಗಳಿಗೆ ಅಷ್ಟು ಬೆಲೆ ಕೊಡುತ್ತಿದ್ದ ಸುಶಾಂತ್. ಸಂಸ್ಕೃತಿ ಆಯ್ಕೆ ಮಾಡಿಕೊಟ್ಟ ಗಿಫ್ಟ್ ಬಾಕ್ಸನ್ನು ಸುಶಾಂತ್ ಓಪನ್ ಮಾಡುತ್ತಿದ್ದ. ಅದರೊಳಗೆ ಏನಿದೆ ಎಂದು ತಿಳಿಯುವ ಕುತೂಹಲ ಸಂಸ್ಕೃತಿಗಿತ್ತು.
ಸಂಸ್ಕೃತಿಯತ್ತ ತಿರುಗಿ ನೋಡಲು ಅವಳ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಒಂದು ಓಕೆ, ಎರಡು ಯಾಕೆ ಕೇಳಿದಳು ಸಂಸ್ಕೃತಿ. ಮೊದಲ ರಾತ್ರಿಯ ಗಿಫ್ಟ್ ಅದು ಎಂದು ಅವಳಿಗೆ ಅರ್ಥವಾಗಿತ್ತು. ಸುಶಾಂತ್ ಇನ್ನೊಂದು ಗಿಫ್ಟ್ ಪ್ಯಾಕ್ ಯಾಕೆ ತಂದಿಟ್ಟುಕೊಂಡಿದ್ದಾನೆ ಎಂದು ಅವಳಿಗೆ ಅರ್ಥವಾಗಿರಲಿಲ್ಲ. ಅದಕ್ಕಾಗಿ ವಿಚಾರಿಸುತ್ತಿದ್ದಳು ಸಂಸ್ಕೃತಿ. ಅದು ಇನ್ನೊಂದಿನ ಕೊಡ್ತೀನಲ್ಲ, ಆಗ ಗೊತ್ತಾಗುತ್ತೆ ನಿಂಗೆ. ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕ ಸುಶಾಂತ್. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.